ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಕೈಪಾಳ್ಯದ ಒಳಗಡೆ ಬಿಸಿ ಬಿಸಿ ಬೆಳವಣಿಗೆಗಳಾಗ್ತಿದ್ರೆ ಬಿಜೆಪಿಯ ಒಳಗಡೆಯೂ ಬಿಗ್ ಡೆವಲಪ್ಮೆಂಟ್. ಮೊದಲ ಬಾರಿಗೆ ಯತ್ನಾಳ್ಗೆ ಮಹಾ ಹಿನ್ನಡೆ. ಕೊನೆಗೂ ಫಸ್ಟ್ ಟೈಮ್ ಹೆಜ್ಜೆಯನ್ನ ಹಿಂದಕ್ಕಿಟ್ಟ ಯತ್ನಾಳ್. ಹೈಕಮಾಂಡ್ ಯಾವ ರೀತಿ ಬಿಸಿ ಮುಟ್ಟಿಸಿದೆ, ಹಾಗಾದ್ರೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದೆ ಹೈಕಮಾಂಡ್ ಕೊನೆಗೂ? ಯಾಕಂದ್ರೆ ಇಷ್ಟು ದಿನ ತಗೊಳ್ತಾರೆ ಹೇಳ್ತಾರೆ ಅನ್ನುವ ಸುದ್ದಿಗಳು ಬರ್ತಾ ಇತ್ತೆ, ಬಿಟ್ಟರೆ ಪರೋಕ್ಷ ಮೆಸೇಜ್ ನೋಡಿದ್ವಿ. ಬಿಟ್ರೆ ನೇರವಾಗಿ ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಯಾವುದೇ ಕ್ರಮಕ್ಕೆ ಹೈಕಮಾಂಡ್ ಮುಂದಾಗಿರಲಿಲ್ಲ. ಈಗ ಯಾವ ರೀತಿ ಬೆಳವಣಿಗೆ ಆಗ್ತಿದೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಾಂಗ್ರೆಸ್ ಮನೆಯಲ್ಲಿ ಹೊತ್ತಿ ಉರಿತಿರೋ ಸಮಯ ಇದು. ಪ್ರತಿಪಕ್ಷವಾಗಿ ಬಿಜೆಪಿಗೆ ಇದಕ್ಕಿಂತ ಬೆಸ್ಟ್ ಟೈಮ್ ಇನ್ನೊಂದಿಲ್ಲ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟು ಪ್ರದರ್ಶನವೇ ಆಗಲಿ ಅಥವಾ ಬಿಜೆಪಿಯ ಒಳಗಡೆ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಬದಿಗೊತ್ತಿ ಹೋರಾಟ ಮಾಡಬೇಕಾಗಿರೋ ಸಮಯ ಅಂತ ಹೈಕಮಾಂಡ್ ಟಾಸ್ಕ್ ಕೊಟ್ಟಿರುವಾಗ, ಇಲ್ಲೇ ರಾಜ್ಯ ಬಿಜೆಪಿಯಲ್ಲೇ ಮನೆಯೊಂದು ಮೂರಲ್ಲ 100 ಬಾಗಿಲು ಅನ್ನೋ ತರ ಆಗಿ ಬೀದಿ ರಂಪ ಹಾದಿ ರಂಪ ಮಾಡಿದ್ದಾಯ್ತು. ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ದು ಪ್ರತ್ಯೇಕ ಪಾದಯಾತ್ರೆ, ಬೆಳಗಾವಿಯಲ್ಲಿ ಮೀಟಿಂಗು, ಅಲ್ಲಿ ದಾವಣಗೆರೆಯಲ್ಲಿ ಮೀಟಿಂಗು, ನೇರ ವಾಗ್ದಾಳಿ. ಜಾರಕಿಹೊಳಿ ಪದೇ ಪದೇ ವಿಜಯೇಂದ್ರ ನಾಯಕ ಅಂತ ಒಪ್ಕೊಳ್ಳಲ್ಲ ಅಂತ ಕಿಡಿಕಾರಿದ್ರು. ವಿಜಯೇಂದ್ರ ಭ್ರಷ್ಟಾಚಾರ, ವಿಜಯೇಂದ್ರ ಮೂಡಾದಲ್ಲಿ ಅಂದ್ರೆ ಮೂಡಾ ಕೇಸಲ್ಲಿ, ಮೂಡಾ ಸ್ಕ್ಯಾಮ್ ಅಲ್ಲಿ ಕಿಂಗ್ ಪಿನ್ ಅಂತ ಒಂದಿಷ್ಟು ವಿಚಾರಗಳನ್ನ ಹೊರಗಿಟ್ರು. ಒಂದೆರಡಲ್ಲ, ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆ್ಯಂಡ್ ಟೀಮ್ ಅಂದ್ರೆ ಬಿಜೆಪಿಯ ಭಿನ್ನರ ಬಣ ಸಿಡಿಸಿದಂತಹ ಬಾಂಬ್ಗಳು. ಇಷ್ಟಾದ ಮೇಲೂ ಹೈಕಮಾಂಡ್ ಕ್ರಮ ತಗೊಳ್ತಿಲ್ಲ ಅಂದ್ರೆ ಹೈಕಮಾಂಡ್ ಕೃಪಾಶೀರ್ವಾದ ಇದೆಯಾ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿರೋ ಯಾರಾದರೂ ಲೀಡರ್ ಬೆನ್ನಿಗೆ ನಿಂತಿದ್ದಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತಲ್ವಾ. ಕೊನೆಗೂ ಈಗ ಒಂದು ಬೆಳವಣಿಗೆ ಆಗಿದೆ. ಕೊನೆಗೂ ಯತ್ನಾಳ್ ಹೆಜ್ಜೆಯನ್ನ ಹಿಂದಕ್ಕಿಡಬೇಕಾಗಿದೆ. ಏನದು ಹಾಗಾದ್ರೆ ನೋಡಿ. ವರಿಷ್ಠರು ಖಡಕ್ ಎಚ್ಚರಿಕೆ ಕೊಟ್ಟ ಬಳಿಕ ಬಿಜೆಪಿಯ ಭಿನ್ನರ ಬಳಗ ಈಗ ನಿಧಾನಕ್ಕೆ ಛಿದ್ರವಾಗುವಂತೆ ಕಾಣಿಸ್ತಾ ಇದೆ. ದಾವಣಗೆರೆಯಲ್ಲಿ ಒಂದು ಮೀಟಿಂಗ್ ಕರೆಯಲಾಗಿತ್ತು. ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮತ್ತೊಂದು ಮೀಟಿಂಗ್ ಕರೆದ್ರು. ದಾವಣಗೆರೆಯಲ್ಲಿ ಮೀಟಿಂಗ್ಗೆ ಬರಲಿಲ್ಲ ಹೆಚ್ಚಿನವರು. ಏನು ಶಕ್ತಿ ಪ್ರದರ್ಶನ ಆಯ್ತಲ್ಲ, ಹೆಚ್ಚು ಜನ ಇದ್ದಾರೆ ನಮ್ಮ ಜೊತೆಗೆ ಅಂತ. ಆದರೆ ಇಲ್ಲಿ ಈ ಸಭೆಗೆ ಹೈಕಮಾಂಡಿಂದ ಖಡಕ್ ಸಂದೇಶದ ಬೆನ್ನಲ್ಲೇ ಕೈ ಕೊಟ್ಟರು. ಭಾಗಿಯಾದವರು ಯಾರು? ಯತ್ನಾಳ್, ಪ್ರತಾಪ್ ಸಿಂಹ, ಕೆಲವರು ಪ್ರಮುಖರು ಅಂತ ಗುರುತಿಸ್ಕೊಂಡಿರೋರಲ್ಲಿ ಯಾರು ಬರಲಿಲ್ಲ. ರಮೇಶ್ ಜಾರಕಿಹೊಳಿ ಮಿಸ್ಸು, ರಾಮಚಂದ್ರ, ಲಿಂಗಣ್ಣ ಇನ್ನಿತರರೆಲ್ಲ ಗೈರಾದ್ರು. ಮತ್ತು ಸಭೆಯಲ್ಲಿ ರಾಜಕೀಯ ಮಾತನಾಡೋದಕ್ಕೆ ಹೋಗಲಿಲ್ಲ. ವಿಜಯೇಂದ್ರ ಇಳಿಸೋದು, ಇನ್ನೊಬ್ಬರನ್ನ ಕರ್ಕೊಂಬರೋದು ಇದು ಮಾತಾಡಲಿಲ್ಲ. ಬರೀ ಗಣೇಶೋತ್ಸವ ಮೆರವಣಿಗೆಯ ಗಲಾಟೆ ವಿಚಾರ ಇದೆಯಲ್ಲ ಅದನ್ನು ಮಾತ್ರ ಮೀಟಿಂಗ್ ಮಾಡಿ ಸಮಾಪ್ತಿ ಮಾಡಬೇಕಾಯ್ತು. ಯತ್ನಾಳ್ ಮೊನ್ನೆಯಷ್ಟೇ ಒಂದು ಯೂಟರ್ನ್ ತಗೊಂಡ್ರು. ಫಸ್ಟ್ ಟೈಮ್ ಹೆಜ್ಜೆ ಹಿಂದಿಟ್ಟಿರೋದನ್ನು ನೋಡ್ತಿದ್ದೀವಿ. ಏನು ಈಶ್ವರಪ್ಪ ಅವ್ರನ್ನ ಕರ್ಕೊಂಡು ಬರ್ತೀರಾ ಅನ್ನೋ ಪ್ರಶ್ನೆಗೆ ಇಲ್ಲ, ಅದೆಲ್ಲ ಸುಳ್ಳು ಸುದ್ದಿ ಅಂತ ಫುಲ್ ಸ್ಟಾಪ್ ಹಾಕಿದ್ರು. ಆದರೆ ಈಶ್ವರಪ್ಪ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳಾದವು, ಏನೇನು ಸ್ಟೇಟ್ಮೆಂಟ್ಗಳು ಬಂದವು ಬೇರೆ ಬೇರೆ ನಾಯಕರಿಂದ ನೋಡಿದ್ವಿ. ಮತ್ತು RCB ಅಂದರೆ ಒಂದು ಬಣ ಆಗುತ್ತೆ, ಪಂಚಮಸಾಲಿ ಕುರುಬ ಸಮುದಾಯದ ಸಂಘಟನೆಗೆ ಅನ್ನೋ ಸುದ್ದಿಗಳು ಸುಮ್ಮನೆ ಏನು ಬರಲ್ವಲ್ಲ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಈಶ್ವರಪ್ಪ ಕರ್ಕೊಂಡು ಬರೋ ಮಾತೇ ಇಲ್ಲ. ಬಂದ್ರೆ ಒಳ್ಳೇದು, ಮುಂದೆ ಹೈಕಮಾಂಡ್ ನೋಡ್ಕೊಳ್ತೆ, ಅಂಥ ಪ್ರಯತ್ನ ನಾನು ಮಾಡ್ತಾನೆ ಇಲ್ಲ ಅಂತ ಫುಲ್ ಸ್ಟಾಪ್ ಹಾಕಿದ್ರು. ಈ ಗೆರೆಯನ್ನೂ ದಾಟಿ ಯಾರಾದ್ರೂ ಹೇಳಿಕೆ ಕೊಟ್ಟಿದ್ದೇ ಹೌದಾದ್ರೆ, ಮೀಡಿಯಾ ಮುಂದೆ ನಾಲಿಗೆ ಹರಿಬಿಟ್ಟಿದ್ದೇ ಹೌದಾದ್ರೆ, ಅಥವಾ ಮೀಟಿಂಗ್ನಲ್ಲಿ ಇಂಟರ್ನಲಿ ಇಂಥ ಮೀಟಿಂಗ್ಗಳನ್ನ ಮಾಡಿದ್ದೇ ಹೌದಾದ್ರೆ ಅದರ ಪರಿಣಾಮ ಪಕ್ಷದಿಂದ ಹೊರಹಾಕುವ ತನಕ ಇರಬಹುದು ಅನ್ನುವ ಮೆಸೇಜು ನೇರವಾಗಿ ಬಂದಿದೆ. ಸೊ ಎಲ್ಲ ಡೆಡ್ ಲೈನ್ಗಳನ್ನು ಕ್ರಾಸ್ ಮಾಡಿದ್ದಾಗಿದೆ. ಇದು ಅಂತಿಮ ಸಂದೇಶ. ನೋಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೈಕಮಾಂಡ್ ಇಂದ ಬರ್ತಿರುವಂತಹ ಮೆಸೇಜು. ಇದರ ಪರಿಣಾಮ ಭಾನುವಾರ ದಾವಣಗೆರೆಯಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗು ಫ್ಲಾಪ್ ಆಗಿದೆ ಅನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿ. ಈಗ ಭಿನ್ನರ ಗುಪ್ತ ಸಭೆ, ಅದು ಬಹಳ ಪ್ರಮುಖ ಅಜೆಂಡಾಗಳನ್ನು ಇಟ್ಕೊಂಡಿದ್ದ ಸಭೆ ಅಂತಾನೆ ಹೇಳಲಾಗಿತ್ತು. ವಿಜಯೇಂದ್ರ ಒಪ್ಕೊಳ್ಳಲ್ಲ, ಕೆಳಗೆ ಇಳಿಸಲೇಬೇಕು. ಡಿಸೆಂಬರಲ್ಲಿ ಏನು 1 ತಿಂಗಳಿಗೆ ಕಂಪ್ಲೀಟ್ ಆಗುತ್ತಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ. ಹಾಗಾಗಿ ಏನೋ ದೊಡ್ಡ ಬೆಳವಣಿಗೆಗೆ ಸಜ್ಜಾಗಿದೆ ಟೀಮ್ ಅನ್ನೋದೆಲ್ಲ ಸುದ್ದಿಗಳು ಸದ್ದು ಮಾಡಿದ್ವು. ಹೀಗಿರುವಾಗ ಈ ಸಭೆಗೆ ಕೈ ಕೊಟ್ಟಿದ್ದಾರೆ ಪ್ರಮುಖ ನಾಯಕರು, ಯತ್ನಾಳ್ ಏಕಾಂಗಿ ಮಾಡುವ ಮೂಲಕ ಅನ್ನೋದು ಮಹತ್ವದ ಬೆಳವಣಿಗೆ. ನೋಡಿ, ಜಿಲ್ಲೆಯ ನಾಯಕರು ಬರಲಿಲ್ಲ. ಮಾಜಿ ಶಾಸಕರಾದ SV ರಾಮಚಂದ್ರ, ರಾಜೇಶ್, ಪ್ರೊಫೆಸರ್ ಲಿಂಗಣ್ಣ ಇವರನ್ನ ಕರೆಯಲಾಗಿತ್ತು.
ಆದರೆ ಹೈಕಮಾಂಡ್ ಸೂಚನೆ ಬರ್ತಾ ಇದ್ದ ಹಾಗೆ ಹೆದರಿದಂಥ ನಾಯಕರು ಈ ಆಂತರಿಕ ಸಭೆ ನಡೆಸೋದಕ್ಕೆ ನಾವು ಸಪೋರ್ಟ್ ಕೊಡಲ್ಲ ಅಂತ ಅವರು ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಪಕ್ಷದ ಮುಖಂಡರು ಯಾರು ಕೂಡ ಸಭೆಗೆ ಬರದೆ ಒಂದು ರೀತಿಯಲ್ಲಿ ಮುಜುಗರ ಉಂಟಾಗಿದೆ. ಹಾಗಾಗಿ ಈ ಸಭೆಯ ಉದ್ದೇಶ ಕೈ ಬಿಟ್ಟು ಗಣೇಶ ಗಲಾಟೆ ಅಷ್ಟೇ ಚರ್ಚೆ ಮಾಡ್ಕೊಂಡು ಬರುವಂತಾಗಿದೆ. ಸೊ ಮುಂದಿನ ನಡೆ ಏನು ಅನ್ನೋದು ಕುತೂಹಲಕಾರಿ. ಈಗ ನೋಡಿ, ಮೊನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಇದೇ ಮೆಸೇಜ್ ಕೊಟ್ಟರು. ಯತ್ನಾಳ್ ಅವರ ಎಲ್ಲ ಮಾತುಗಳನ್ನು ಹೈಕಮಾಂಡ್ ಗಮನಿಸಿದೆ ಮತ್ತು ಅವರು ಕೊಟ್ಟ ಟೈಮ್ ಮುಗಿತಾ ಇದೆ ಅನ್ನುವಂಥ ಒಂದು ಮೆಸೇಜ್ ಬಂತು. ಅದಾದ ಮೇಲೂ ಯತ್ನಾಳ್ ಅವರು 1000 ಕೋಟಿ ರೆಡಿ ಮಾಡಿಟ್ಕೊಂಡಿದ್ದಾರೆ, ಆಪರೇಷನ್ಗೆ ಸಜ್ಜಾಗಿದೆ, ಸರ್ಕಾರ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಮ್ಮದೇ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿ ದೊಡ್ಡ ಬಾಂಬನ್ನೇ ಹಾಕಿದ್ರು. ಅದ್ರ ವಿರುದ್ಧ ಇಡಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಈಗ ಕಾಂಗ್ರೆಸ್ ಸಜ್ಜಾಗ್ತಿದೆ. ಸೊ ಹಂತದಲ್ಲೂ ಪಕ್ಷಕ್ಕೆ ಮುಜುಗರ ತಂದಿಡ್ತಿದ್ದಾರೆ ಅಂತ ವಿಜಯೇಂದ್ರ ಆ್ಯಂಡ್ ಟೀಮ್ ಕಂಪ್ಲೇಂಟ್ ಮಾಡಿಕೊಂಡೇ ಬಂದಿದೆ. ಅದಾದ ಮೇಲೆ ಅಧ್ಯಕ್ಷರ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಾಗ ಅಮಿತ್ ಶಾ ಕಡೆಯಿಂದ ಕ್ಲಿಯರ್ ಕಟ್ ಆಗಿ 2 ನಿರ್ಧಾರಗಳನ್ನು ಕಳಿಸ್ಕೊಡ್ಲಾಯಿತು. ಒಂದು, ವಿಜಯೇಂದ್ರ ಬದಲಾವಣೆ ಇಲ್ಲವೇ ಇಲ್ಲ, ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಖಚಿತ, ಆ ಪ್ರಯತ್ನ ಕೈ ಬಿಟ್ಬಿಡಿ ಅಂತ. ಆದರೆ ಕೋರ್ ಕಮಿಟಿ ಬದಲಾವಣೆ ಮಾಡೋಣ, ಕೋರ್ ಕಮಿಟಿಯಲ್ಲಿ ಒಂದಷ್ಟು ಚೇಂಜಸ್ ಮಾಡೋದಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಕೋರ್ ಕಮಿಟಿ ಮತ್ತೆ ರಚನೆ ಮಾಡೋದಕ್ಕೆ, ಅಂದರೆ ಹೊಸಬರನ್ನು ನೇಮಕ ಮಾಡೋದಕ್ಕೆ ಒಪ್ಪಿಕೊಳ್ತು ಹೈಕಮಾಂಡ್ ಮತ್ತು ಸಂಘಟನಾ ಕಾರ್ಯದರ್ಶಿಯ ನೇಮಕ ಆಗತ್ತೆ ಸದ್ಯದಲ್ಲೇ ಅನ್ನುವ ಮೆಸೇಜನ್ನು ಕಳಿಸ್ಕೊಡ್ತು. ಈ 2 ಪ್ರಮುಖ ಅಂಶಗಳು ಮತ್ತು ಸಂಘಟನಾ ಕಾರ್ಯದರ್ಶಿ ನೇಮಕದ ವಿಚಾರದಲ್ಲಿ. ಅದ್ರ ಬೆನ್ನಲ್ಲೇ ಮತ್ತೆ ಮೀಟಿಂಗ್ ಆಯಿತು. RSS ಈ BJP ನಾಯಕರನ್ನ ಸೇರಿಸ್ಕೊಂಡು ಮೀಟಿಂಗ್ ಮಾಡಿದ ಮೇಲೂ ಹೊರಗಡೆ ಬಂತು, ಮೀಟಿಂಗ್ನ ವಿಚಾರಗಳು ಹೊರಗಡೆ ಬಂದವು ಮತ್ತು ಬಹಿರಂಗವಾಗಿ ಆಕ್ರೋಶದ ಮಾತುಗಳೂ ಸಿಡಿದ್ವು. ಇದೆಲ್ಲವನ್ನ ಗಮನಿಸಿದ ಹೈಕಮಾಂಡ್ ಈಗ ಕ್ರಮಕ್ಕೆ ಮುಂದಾಗಿದ್ದು, ಯತ್ನಾಳ್ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರೋ ಭಿನ್ನರು ಈಗ ಅಂತರ ಕಾಯ್ದುಕೊಂಡಿದ್ದಾರೆ. ಸೊ ಮತ್ತೆ ಯತ್ನಾಳ್ ಈಗ ಏನು ಗುಂಪು ಕಟ್ಟಿ ಶಕ್ತಿಯುತವಾಗಿ ಬೆಳೆಯೋ ಲಕ್ಷಣವನ್ನು ತೋರಿಸಿದ್ರು, ಏಕಾಂಗಿಯಾಗುವ ತರ ಕಾಣಿಸ್ತಾ ಇದೆ. ಸೊ ಜೋಶಿ ಅವರು ಒಂದು ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಪ್ರಹ್ಲಾದ್ ಜೋಶಿ ಅವರು, ಯತ್ನಾಳ್ ಅವರ ಸಮಸ್ಯೆ ಅಥವಾ ಯತ್ನಾಳ್ ಆ್ಯಂಡ್ ಟೀಮಿಂದ ಈ ಭಿನ್ನರ ಬಣದಿಂದ ಏನು ಸಮಸ್ಯೆ ಆಗ್ತಿದೆಯೋ ಶೀಘ್ರದಲ್ಲಿಯೇ ನೋಡಿ ಒಂದು ಪರಿಹಾರ ಸಿಗುತ್ತೆ. ಎಲ್ಲವನ್ನ ಗಮನಿಸಿದ್ದಾಗಿದೆ, ರಿಪೋರ್ಟ್ ಹೋಗಿದ್ದಾಗಿದೆ, ಶೀಘ್ರದಲ್ಲಿಯೇ ಉತ್ತರ ಪ್ರಕಟವಾಗಲಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಕ್ರಮವಾಗಿದೆ. ಯತ್ನಾಳ್ ಬಣದ ಶಕ್ತಿಯನ್ನ ಹೈಕಮಾಂಡ್ ಇಂದಾನೆ ಕಡಿಮೆ ಮಾಡ್ದಂತಾಯ್ತು. ಅಲ್ಲಿಗೆ ಈ ರೀತಿ ಸಪರೇಟ್ ಮಾಡೋ ಕೆಲಸಕ್ಕೆ ನಾವು ಬಲ ಕೊಡಲ್ಲ ಅಂತ ಆ ಮೂಲಕ ಹೈಕಮಾಂಡ್ ಈ ಹೊತ್ತಲ್ಲಿ ಒಂದಂತೂ ಕನ್ವಿನ್ಸ್ ಆಗಿದೆ, ರಾಜ್ಯದಲ್ಲಿ ವಿಜಯೇಂದ್ರ ನಾಯಕತ್ವದಿಂದ ಒಂದು ಚೇತರಿಕೆ ಕಾಣುವಂಥ ಪರಿಸ್ಥಿತಿ, ಮೂಡ ಪಾದಯಾತ್ರೆ ಯಶಸ್ವಿಯಾಗಿದ್ದಿರಬಹುದು. ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಮಟ್ಟಿಗೆ ಸಮಾಧಾನಕರ ಫಲಿತಾಂಶ ಬಂತು. ಹಾಗಾಗಿ ತಕ್ಷಣಕ್ಕೆ ರಿಸ್ಕ್ ತಗೊಂಡು ಇನ್ನೇನೋ ಮಾಡೋದಕ್ಕೆ ಹೋಗಿ ಮತ್ತಷ್ಟು ಎಡವಟ್ಟುಗಳನ್ನು ತಂದಿಟ್ಟುಕೊಳ್ಳೋದಕ್ಕಿಂತ ಯಥಾವತ್ತಾಗಿ ಮುಂದುವರಿಯೋದು, ಪರಿಸ್ಥಿತಿ ಸಮಯ ನೋಡಿಕೊಂಡು ಬದಲಾವಣೆಗಳು ಬೇಕಿದ್ರೆ ಕಾಲವೇ ತೀರ್ಮಾನ ಮಾಡುತ್ತೆ. ಆದರೆ ಈಗ ಅನವಶ್ಯಕ ಅನ್ನುವ ಕ್ಲಿಯರ್ ಕಟ್ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಮತ್ತು ಪಾದಯಾತ್ರೆ ದೊಡ್ಡ ಬಲವನ್ನು ತಂದು ಕೊಡ್ತು ರಾಜ್ಯ ನಾಯಕರಿಗೆ. ಅದು ಪಾದಯಾತ್ರೆಯಿಂದ ಮೂಡ ಸಂಕಷ್ಟ ಜಾಸ್ತಿ ಆಯಿತು, ಮೂಡ ಸಂಕಷ್ಟ ಗ್ಯಾರಂಟಿ ಅಂತ ಗೊತ್ತಾದ ಮೇಲೆ ಪಾದಯಾತ್ರೆ ಕೈಗೆತ್ಕೊಂಡ್ರು. ಏನಾದರೂ ಸರಿ, BJPಗೆ ಇದು ಒಳ್ಳೆಯ ಅಸ್ತ್ರವಾಗಿದೆ. ಈ ಟೈಮಲ್ಲಿ ನೀರಿಗೆ, ಶಾಂತವಾಗಿರೋ ನೀರಿಗೆ ಕಲ್ಲೆಸೆಯೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.